ಈಗ ಇಂಡಿಯನ್ ಮನಿ .com ಸಂಸ್ಥಾಪಕ CS ಸುಧೀರ್ ಅವರ ಫೈನಾನ್ಷಿಯಲ್ ಫ್ರೀಡಮ್ ಶೋ ಪ್ರಸಾರವಾಗುತ್ತೆ. ನಮಸ್ಕಾರ, ಫಿನಾನ್ಷಿಯಲ್ ಫ್ರೀಡಮ್ ಶೋಗೆ ಸ್ವಾಗತ. ನಾನು CS ಸುಧೀರ್. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಗಣೇಶ್ ಅವರು ಒಂದು ಪ್ರಶ್ನೆಯನ್ನ ಪೋಸ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಾರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ಮಾಡುವಾಗ ಯಾವ ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಏನೇನು ನೋಡ್ಬೇಕಾಗತ್ತೆ ಅಂತ ಕೇಳ್ತಾರೆ. ಗಣೇಶ್ ಅವರೇ ಅಥವಾ ನೀವ್ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನೀವು ಹೂಡಿಕೆ ಮಾಡುವಾಗ 6 ವಿಷಯಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನದಲ್ಲಿ ಇಟ್ಕೋಬೇಕು. ಒಂದು, ನಿಮ್ಮ ಹೂಡಿಕೆ ಮಾಡುವ ಟೆನ್ಯೂರ್ ಅಥವಾ ಅವಧಿ ಅಂತೀವಲ್ಲ, ಈಗ ಎಷ್ಟು ಟೈಮ್ ಪೀರಿಯಡಿಗೆ ಮಾಡ್ತಿದ್ದೀರಿ. ಎಷ್ಟೋ ಜನ ಮಾಡೋ ತಪ್ಪೇನು ಗೊತ್ತೇನು, ಅವ್ರಿಗೆ ದುಡ್ಡು 1 ವರ್ಷ ಬಿಟ್ಟು ಬೇಕಾಗಿರುತ್ತೆ. ಯಾರೋ ಇನ್ಶೂರೆನ್ಸ್ ಏಜೆಂಟ್ ಬಂದು ಹೇಳ್ತಾನೆ, ಸರ್ ಇಲ್ಲಿ ಒಳ್ಳೆ ಪ್ಲಾನ್ ತಗೊಳ್ಳಿ ಅಂತ. ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ ಇರುವ 10 ಲಕ್ಷ 1 ವರ್ಷ ಬಿಟ್ಟು ಬೇಕು, ಪ್ರಾಬ್ಲಿ ನಿಮ್ಮ ಮಗನ ಎಜುಕೇಶನ್ಗೋ, ಮನೆ ಕಟ್ಟೋದಕ್ಕೋ, ಇನ್ನೇನಕ್ಕೋ ಬೇಕು. ಅದನ್ನ ಈ ಇನ್ಶೂರೆನ್ಸ್ ಏಜೆಂಟಿಗೆ ಕೊಡ್ತೀರಿ ನಂಬ್ಕೊಂಡು. ಅವನು ಅದನ್ನ ಇನ್ಶೂರೆನ್ಸ್ ಪ್ಲಾನ್ ಹಾಕ್ತಾನೆ. ಮಿನಿಮಮ್ 3 ವರ್ಷ 5 ವರ್ಷ ನಿಮ್ಗದು ಸಿಗಲ್ಲ, ಲಾಕಿನ್ ಆಯ್ತಲ್ಲ. ಸೊ ಯಾವುದೇ ಹೂಡಿಕೆ ಮಾಡುವಾಗ ಆ ಪ್ಲಾನ್ ಇರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಪ್ಲಾನ್, ಅದರ ಟೈಮ್ ಹೊರೈಸನ್, ಅದರದ ಮಿನಿಮಮ್ ಅವಧಿ ಏನು, ಯಾವಾಗ ತಕ್ಕೋಬಹುದು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ನಿಮ್ಗೆ ಯಾವಾಗ ಬೇಕು, ಅದು ಎರಡೂ ಕೂಡ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಲಾಕ್ ಆಗ್ತೀರಿ, ಟ್ರ್ಯಾಪ್ ಆಗ್ತೀರಿ, ಆಮೇಲೆ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ. ಹಾಗೆ ಮಾಡಬೇಡಿ. ಸೊ ಹಾಗಾಗಿ ಟೆನ್ಯೂರ್ ಅನ್ನ ಗಮನ ಕೊಟ್ಕೋಬೇಕು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಬ್ಯಾಂಕ್ FD ಅಲ್ಲಿ ಕೂಡ. ಬ್ಯಾಂಕ್ FD ಬೇಕಾದ್ರೆ ನೀವು 6 ತಿಂಗಳಿಗೂ ಮಾಡ್ಬೋದು, 6 ದಿನಕ್ಕೂ ಮಾಡ್ಬೋದು, 6 ವರ್ಷಕ್ಕೂ ಮಾಡ್ಬೋದು. ಸೊ ಹಾಗಾಗಿ ಆ ಟೈಮ್ ಅನ್ನು ನೋಡ್ಕೋಬೇಕಾಗತ್ತೆ. ಎರಡನೇದು, ರೇಟ್ ಆಫ್ ರಿಟರ್ನ್ಸ್. ಎಷ್ಟು ಕೊಡ್ತಾರೆ ಲಾಭ? 6%, 8%, 15%, ಗ್ಯಾರಂಟಿಡ್, ನಾಟ್ ಗ್ಯಾರಂಟಿಡ್. ಈಗ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಹೂಡಿಕೆ ಮಾಡುವಾಗ ನನಗನ್ಸಿರುತ್ತೆ, ನನ್ನ ಹತ್ರ 1 ಲಕ್ಷ ಇದೆ, ಇದನ್ನ 5 ವರ್ಷದಲ್ಲಿ 2 ಲಕ್ಷ ಆಗಬೇಕು. ಯಾವ ಇನ್ವೆಸ್ಟ್ಮೆಂಟ್ ನಿಮ್ಗೆ ಅದು ಅಷ್ಟು ರಿಟರ್ನ್ಸ್ ಕೊಡುತ್ತೆ? ಹ್ಯಾಕ್ ಚೆಕ್ ಮಾಡೋದು? ನೀವು 72 ಬೈ ರೇಟ್ ಆಫ್ ರಿಟರ್ನ್ ಹಾಕ್ಬಿಟ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಡಬಲ್ ಆಗೋಕ್ಕೆ ಅಂತ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು ನೀವು. ಸೊ ಹಾಗಾಗಿ ನಾನು ಹೇಳೋದೇನೆಂದ್ರೆ, ನೀವು ಹೂಡಿಕೆ ಮಾಡುವಾಗ ನಿಮಗೆಷ್ಟು ಲಾಭ ಬೇಕು, ಆ ಇನ್ವೆಸ್ಟ್ಮೆಂಟ್ ಎಷ್ಟು ಲಾಭ ಕೊಡ್ಬೋದು. ಅದರಲ್ಲೂ ಕೂಡ ಗ್ಯಾರಂಟಿಡ್ ಇರುತ್ತೆ, ನಾಟ್ ಗ್ಯಾರಂಟಿಡ್ ಇರುತ್ತೆ. ಗ್ಯಾರಂಟಿಡ್ ರಿಟರ್ನ್ ಆದರೆ ಎಷ್ಟು? ಈಗ ಬ್ಯಾಂಕ್ FD 6% ಕೊಡ್ತಾರಪ್ಪ, ಗ್ಯಾರಂಟಿಡ್ 5.5% ಕೊಡ್ತಾರೆ, ಸಾಕಾಗತ್ತೆ ನಿಮಗೆ, ಇನ್ಫ್ಲೇಷನ್ ಬೀಟ್ ಆಗಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಗ್ಯಾರಂಟಿ ಇಲ್ಲ, 12-13% ಬರ್ಬೋದು, 0 ಬರ್ಬೋದು, -12-13 ಬರ್ಬೋದು. ಎಷ್ಟು ಟೈಮಿಗೆ ಹೂಡಿಕೆ ಮಾಡ್ತೀರಿ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟು, 3ನೇದು ಪ್ರಿನ್ಸಿಪಲ್ ಗ್ಯಾರಂಟಿ. ಅಂದ್ರೆ ನಾನು ಹೂಡಿಕೆ ಮಾಡುವ ದುಡ್ಡಿದೆಯಲ್ಲ, ಅದಕ್ಕಾದ್ರೂ ಒಂದು ಸೇಫ್ಟಿ ಇದೆಯಾ? ಈಗ ಬ್ಯಾಂಕಲ್ಲಿ ಹೂಡಿಕೆ ಮಾಡಿದ್ರೆ 6% ಬರ್ಬೋದು, 5% FD ರಿಟರ್ನ್ಸ್ ಬರ್ಬೋದು, ಬಟ್ ನನ್ನ ದುಡ್ಡು ಸೇಫ್. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿದ್ರೆ 50% ಬರ್ಬೋದು, ಹೋದ್ರೆ ನಿಮ್ಮ ದುಡ್ಡು ಅಷ್ಟು ಹೋದ್ರೂ ಹೋಗ್ಬೋದು. ಇನ್ನು 4ನೇದು ಲಿಕ್ವಿಡಿಟಿ ಆಪ್ಷನ್. ಅಂದ್ರೆ ನನಗೆ ಬೇಕಾದಾಗ ತಗೋಬೋದಾ? ಕೆಲವು ಇನ್ವೆಸ್ಟ್ಮೆಂಟ್ಸ್ ನೀವು ಬೇಕಾದಾಗ ತಗೊಳಕ್ಕಾಗಲ್ಲ, ಲಾಂಗ್ ಟರ್ಮ್. ಈಗ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ನೀವು ಬೇಕಾದಾಗ ತಗೋಬಹುದು, ಮ್ಯೂಚುವಲ್ ಫಂಡ್ಸ್ ಬೇಕಾದಾಗ ತಗೊಳ್ಬಹುದು. ಅದೇ ರಿಯಲ್ ಎಸ್ಟೇಟು ಇವತ್ತು ಮಾರಾಟ ಮಾಡ್ತೀನಿ ಅಂತ ನೀವು ಪೋಸ್ಟ್ ಮಾಡಿದ್ರೆ ಇನ್ನು 6 ತಿಂಗಳು ಬೇಕಾಗ್ಬೋದು, ಯಾರು ಬರ್ದೇನೂ ಇರ್ಬೋದು. ಕೆಲವರೆಲ್ಲ 3 ವರ್ಷ 4 ವರ್ಷದಿಂದ ಒಂದು ಮನೆ ಮಾರಾಟ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಇನ್ನು ಡಾಕ್ಯುಮೆಂಟೇಶನ್, ಎಲ್ಲವೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇದೆಯಾ ಅಥವಾ ಎಲ್ಲದಕ್ಕೂ ಡಾಕ್ಯುಮೆಂಟ್. ಇಷ್ಟೋ ಇನ್ವೆಸ್ಟ್ಮೆಂಟ್ಸ್ ಬಾಯ್ ಮಾತಲ್ಲಿ ಮಾಡಿ ದುಡ್ಡು ಕಳ್ಕೋತಾರೆ. ದಯವಿಟ್ಟು ಹಾಗೆ ಮಾಡಕ್ ಹೋಗಬೇಡಿ. ಆಮೇಲೆ ಆ ಕಂಪನಿ, ಇನ್ಸ್ಟಿಟ್ಯೂಷನ್, ಅದಕ್ಕೆ ಸರ್ಕಾರದಿಂದ ಪರವಾನಗಿ ಸಿಕ್ಕಿದೆಯಾ, ಲೈಸೆನ್ಸು, ಪ್ರತಿಯೊಂದನ್ನು ನೋಡಬೇಕು. ಅದರ ಕ್ರೆಡಿಬಿಲಿಟಿ ಏನು, ರೆಪ್ಯುಟೇಷನ್ ಏನು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿಯೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಕೋರ್ಸ್ ಇದೆ. ನೀವು ಅದನ್ನು ವಾಚ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಿ. ನೀವೆಲ್ಲಿ ಹೂಡಿಕೆ ಮಾಡಬೇಕು, ಯಾರ ಹತ್ರ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಪ್ರತಿಯೊಂದನ್ನು ಕಲಿತೀರಿ. ಅಷ್ಟೇ ಅಲ್ಲ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ನಿಮ್ಮ ಜೀವನ ಕಟ್ಕೊಳ್ಳೋಕೆ ಬೇಕಾಗುವ ಎಲ್ಲ ಥರದ ಕೋರ್ಸ್ ಇದೆ. ಕೃಷಿಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು, ಕರಿಯರ್ಗೆ ಸಂಬಂಧಪಟ್ಟಿದ್ದು, ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳಿದೆ. ವಾಚ್ ಮಾಡಿ ನಿಮ್ಮ ಜೀವನವನ್ನು ಕಟ್ಕೊಳ್ಳಿ. ಹಾಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ಪೋಸ್ಟ್ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅನ್ನು ನೀವು ಪ್ಲೇಸ್ಟೋರಿಂದ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಪ್ರಶ್ನೆಯನ್ನು ಪೋಸ್ಟ್ ಮಾಡಿ. ನಾಳಿನ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.
ಇನ್ನು ನಾಳೆ ಬೆಳಿಗ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಶೋದಲ್ಲಿ ಮತ್ತಷ್ಟು ವಿವರವನ್ನ ತಪ್ಪದೆ ವೀಕ್ಷಿಸಿ.